Hello everyone, welcome back to our Prekish YouTube channel. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತೇ ಇರುತ್ತೆ, ನಾವು ಬ್ಯಾಂಗ್ಳೂರಿಂದ ಹೊರಟು ಒಂದು ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ಡಾರ್ಜಿಲಿಂಗಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟಿದ್ದೀವಿ. ಎಸ್ಟರ್ಡೇ ಆ್ಯಂಡ್ ಡೇ ಬಿಫೋರ್ ಎಸ್ಟರ್ಡೇ 2 days ಒಂದು ಬ್ಯೂಟಿಫುಲ್ ಆದ ಟೈಮ್ನ ಡಾರ್ಜಿಲಿಂಗಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ. ಈಗ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ 10:40 AM. ವಿಲ್ ಸಿ ಎಷ್ಟು ಗಂಟೆಗೆ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ ಅಂತ. ನಾವು ಆನ್ ದ ವೇ ಹೋಗುವಾಗ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಮೌಂಟೇನ್ಸ್ ವ್ಯೂ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದಿಸ್ ಇಸ್ ಮೌಂಟ್ ಕಾಂಚನಜುಂಗ. ನಾವು ಕಾಂಚನಗಂಗಾ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ವಿ ಥಾಟ್ ಒಂದು ಸ್ಟಾಪ್ ಹಾಕಿ ಪ್ರಾಪರ್ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ವ್ಯೂ ಕಾಣಿಸ್ತಾ ಇದೆ ಅಂತ. ದೇರ್ ಆರ್ ಪೀಪಲ್ ಮೌಂಟೇನ್ ಟ್ರೆಕ್ಕಿಂಗ್ ಮಾಡ್ತಾರೆ, ಬಟ್ ನಾವು ಟ್ರೆಕ್ಕಿಂಗ್ ಮಾಡೋದೆಲ್ಲ ಡೌಟು. ಬಟ್ ಅಟ್ಲೀಸ್ಟ್ ನೋಡೋಕ್ಕೆ ಇಷ್ಟು ಬ್ಯೂಟಿಫುಲ್ ವ್ಯೂ ಸಿಕ್ಕಿದೆ ಅನ್ನೋದಕ್ಕೆ ವಿ ಆರ್ ಬ್ಲೆಸ್ಡ್. ನನ್ನ ಕೈಲಿ ಆದಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸಲ್ಲಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕಾಂಚನಗಂಗಾ ಮೌಂಟೇನ್ ವ್ಯೂ ನೋಡಿದ ತಕ್ಷಣ ನಮ್ಮ ಗ್ರೂಪಲ್ಲಿ ಒಬ್ಬರು ಸಿಂಗರ್ ಹಾಡು ಹೇಳಲೇಬೇಕು ಅಂತ ಇದ್ರು. ಸೊ ಕೇಳಿಸ್ಕೊಳ್ಳಿ. ಈ ಕಾಂಚನ ಗಂಗಾ ನಮದು ಈ ಗೌರಿ ಶಿಖರ ಕೇಳಿಸ್ಕೊಂಡ್ರಲ್ಲ ನಮ್ಮ ಸಿಂಗರ್ ವಾಯ್ಸ್ ಹೇಗಿದೆ ಅಂತ. ನೀವು ಕಮೆಂಟಲ್ಲಿ ತಿಳಿಸಿ ನಿಮಗೆ ಸಾಂಗ್ ಹೇಗೆ ಅನ್ನಿಸ್ತು ಅಂತ. ಎನಿವೇ, ವ್ಯೂನ ಎಂಜಾಯ್ ಮಾಡಿ, ಹಾಗೆ ಸಾಂಗ್ನ ಕೂಡ ಎಂಜಾಯ್ ಮಾಡಿ. ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಎಸ್ಟರ್ಡೇ ನಾವು ಟೈಗರ್ ಹಿಲ್ಸ್ಗೆ ಹೋಗಿದ್ವಿ ಇದೇ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಅಲ್ಲಿ 1000 rupees ಕೊಟ್ಟು ಟೈಗರ್ ಹಿಲ್ಸ್ಗೆ ಹೋಗೋದಕ್ಕಿಂತ ನಿಮಗೆ ಡಾರ್ಜಿಲಿಂಗ್ ಟು ಗ್ಯಾಂಗ್ಟಾಕಲ್ಲಿ ಹೋಗುವಾಗನೇ ನಿಮಗೆ ಬ್ಯೂಟಿಫುಲ್ ವ್ಯೂ ಫ್ರೀಯಾಗಿ ನೋಡೋಕ್ಕೆ ಸಿಗುತ್ತೆ. ಸೊ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಡಾರ್ಜಿಲಿಂಗಿಂದ ಗ್ಯಾಂಗ್ಟಾಕಿಗೆ ಹೋಗೋ ರೋಡು ತುಂಬಾ ಸ್ಟೀಪ್ ಇದೆ. ಸೊ ಹಾಗಾಗಿ ಎಲ್ಲ ಕಡೆನೂ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ, ಡ್ರೈವ್ ವಿತ್ ಫಸ್ಟ್ ಗೇರ್ ಓನ್ಲಿ ಅಂತ. ಹಾಗೆ ಸ್ವಲ್ಪ ದೂರ ಬಂದು ಒಂದು ಒಳ್ಳೆ ಲೊಕೇಶನ್ ಇತ್ತು. ಸೊ ಕಾರ್ನ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಫ್ರೆಶ್ ಫ್ರೂಟ್ಸ್ ಇತ್ತು, ಸೊ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಫ್ರೂಟ್ಸ್ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಆ್ಯಂಡ್ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಸ್ವಲ್ಪ ದೂರದಿಂದ ಇದು ನಮಗೆ ಸ್ಟ್ರಾಬೆರಿ ಥರ ಕಾಣಿಸ್ತಾ ಇತ್ತು. ಸೊ ಎಲ್ಲನೂ ಫ್ರೆಶ್ ಆಗಿತ್ತು, ಬಿಕಾಸ್ ಇದನ್ನೆಲ್ಲ ಅವರು ಮೋಸ್ಟ್ ಆಫ್ ದೆಮ್ ಅವ್ರ ಮನೆ ಮುಂದೆನೇ ಬೆಳೀತಾರೆ. ಸೊ ಹಾಗಾಗಿ ಎಲ್ಲ ಐಟಮ್ಸ್ ಕೂಡ ಫ್ರೆಶ್ ಆಗಿತ್ತು. ಅಲ್ಲಿಂದ ಹೊರಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗ್ಯಾಂಗ್ಟಾಕಿಂದ ನಮಗೆ 38 kilometers ಇದೆ. ಇನ್ನೇನು ಎಂಟರ್ ಆಗ್ತಿದ್ದಂಗೆ ವೆಲ್ಕಮ್ ಟು ಸಿಕ್ಕಿಮ್ ಅಂತ ಆಲ್ರೆಡಿ ಸೈನ್ ಬೋರ್ಡ್ ಇತ್ತು. ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ನಾವು ಡಾರ್ಜಿಲಿಂಗಿಂದ ಹೊರಟಾಗ ಅರೌಂಡ್ 10:40 AM ಆಗಿತ್ತು. ಇವಾಗ ಟೈಮ್ ಆಲ್ರೆಡಿ 3 PM ಆಗಿದೆ. ಸೊ ಡಾರ್ಜಿಲಿಂಗ್ ಟು ಗ್ಯಾಂಗ್ಟಾಕ್ ರೀಚ್ ಆಗೋ ಅಷ್ಟರಲ್ಲಿ ಎಷ್ಟು ಅವರ್ಸ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕಿಲೋಮೀಟರ್ಸ್ ಕಮ್ಮಿ ಇದ್ರೂ ರೋಡ್ ತುಂಬ ಅಡ್ವೆಂಚರ್ ಆಗಿದೆ. ನಾನು ತೋರಿಸಿದ್ನಲ್ಲ, ಜಸ್ಟ್ 1 ಗೇರಲ್ಲೇ ಕಾರ್ನ ಡ್ರೈವ್ ಮಾಡಬೇಕು, ಬಿಕಾಸ್ ರೋಡ್ ಅಷ್ಟು ಡಿಫಿಕಲ್ಟ್ ಆಗಿದೆ. ಸೊ ಹಾಗಾಗಿ ಟೈಮ್ ಆಲ್ರೆಡಿ 3:30 PM ಆಗಿತ್ತು. ಸೊ ಒಂದು ಲಂಚ್ ಬ್ರೇಕ್ ತೊಗೊಳ್ತಾ ಇದ್ದೀವಿ ನಾವಿಲ್ಲಿ. ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡಾರ್ಜಿಲಿಂಗಿಂದ ಹೊರಟಿದ್ದು. ಸೊ ಮಧ್ಯದಲ್ಲಿ ನಾವೇನಂತ ಬ್ರೇಕ್ ತೊಗೊಳ್ಳಿಲ್ಲ. ಸೊ ಹಾಗಾಗಿ ನಮ್ಗೆ ಆಲ್ರೆಡಿ ಹಸಿವಾಗ್ತಿತ್ತು. ಸೊ ಹಾಗಾಗಿ ನಾವಿಲ್ಲಿ ಬ್ರೇಕ್ ತೊಗೊಂಡಿದ್ದೀವಿ. ನೀವು ಇಲ್ಲಿ ಪ್ಲೇಸ್ ನೋಡ್ತಾ ಇರ್ಬೋದು, ತುಂಬ ಫ್ಯಾನ್ಸಿಯಾಗಿದೆ. ಆ್ಯಂಬಿಯನ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಆ್ಯಕ್ಚುಲಿ ಇವತ್ತು December 25th. ಸೊ ಹಾಗಾಗಿ ಕ್ರೌಡ್ ಕೂಡ ಜಾಸ್ತಿ ಇದೆ ರೆಸ್ಟೋರೆಂಟಲ್ಲಿ. ಊಟ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ಅಂತ. ಟೈಮ್ ಇನ್ನು 5 PM ಆಗಿದೆ. ಅಷ್ಟು ಬೇಗ ಇಷ್ಟು ಕತ್ಲಾಗಿದೆ, ಫುಲ್ಲು ರಾತ್ರಿ ಅನ್ನೋ ಹಾಗೆ. ಸೊ ನಾವು ನಮ್ಮ ರೂಮ್ನ ರೀಚ್ ಆಗೋ ಅಷ್ಟರಲ್ಲಿ 5:30 PM ಆಗಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಈ ಹೋಟೆಲಲ್ಲೇ ಬಂದು ಸ್ಟೇ ಮಾಡಿದ್ದು. ನಾನು ಹೋಟೆಲ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ಕತ್ಲು ಅನಿಸುತ್ತೆ, ಬಟ್ ಟೈಮ್ ಇನ್ನು 6 PM. ಸೊ ನಮ್ಮ ಹತ್ರ ಇನ್ನೂ ತುಂಬ ಟೈಮ್ ಇತ್ತು. ಸೊ ವಿ ಥಾಟ್ ಹೊರಗಡೆ ಹೋಗಿ ಸ್ವಲ್ಪ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಗೆ ನಾವು ಬಂದಿದ್ದು MG ರೋಡ್. ಸೊ ಇದು ಕೂಡ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಗ್ಯಾಂಗ್ಟಾಕ್. ನಾನು ಆಗಲೇ ಹೇಳ್ದಾಗೆ ಇವತ್ತು December 25th. ಸೊ ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಇತ್ತು. ಆ್ಯಂಡ್ ಇದು ಪೀಕ್ ಸೀಸನ್. ಸೊ ಮೋಸ್ಟ್ ಆಫ್ ದಿ ಟೂರಿಸ್ಟ್ ಈ ಟೈಮಲ್ಲಿ ಬರೋಕ್ಕೆ ಇಷ್ಟಪಡ್ತಾರೆ, ಬಿಕಾಸ್ ಸ್ನೋ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ. ನಾನು ನಿಮಗೆ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮಗೆ ಎಲ್ಲಿ ಸ್ನೋ ಸಿಕ್ತು ನೋಡೋಕ್ಕೆ ಅಂತ. ಬಟ್ ಎನಿವೇಸ್, ಸೊ ಇವತ್ತೊಂದು ಕ್ರೌಡ್ ಜಾಸ್ತಿನೇ ಇದೆ ಇಲ್ಲಿ MG ರೋಡಲ್ಲಿ. ಬಟ್ ನೀವು ಗ್ಯಾಂಗ್ಟಾಕಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ಗ್ಯಾಂಗ್ಟಾಕಲ್ಲಿ MG ರೋಡ್ ಅನ್ನೋದು ಒಂಥರ ದೊಡ್ಡ ಮಾರ್ಕೆಟ್ ಥರ ನಮಗೆಲ್ಲ ಸಿಗುತ್ತಿಲ್ಲಿ. ವಿ ಥಾಟ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ನಾವು ಅಂದ್ಕೊಂಡ್ವಿ ಇಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ವುಲನ್ ಕ್ಲೋತ್ಸ್ ಆ್ಯಂಡ್ ವಾರ್ಮ್ ಕ್ಲೋತ್ಸ್. ಬಟ್ ನೋ, ಬ್ಯಾಂಗ್ಳೂರಲ್ಲಿ ಎಷ್ಟು ಪ್ರೈಸ್ ಇದೆ ಆಲ್ಮೋಸ್ಟ್ ಸೇಮ್ ಪ್ರೈಸೇ ಇದೆ ಇಲ್ಲೂ ಕೂಡ. ಲಾಂಗ್ ಜಾಕೆಟ್ಸ್ ಇರ್ಬೋದು, ಇಲ್ಲ ಸ್ನೋ ಜಾಕೆಟ್ಸ್ ಇರ್ಬೋದು, ಪ್ರತಿಯೊಂದು ಕೂಡ.
ಸೊ ಹಾಗಾಗಿ ವಿ ಎಂಡ್ ಅಪ್ ಬೈಯಿಂಗ್ ನಥಿಂಗ್. ಸೊ ಇವರಿಬ್ಬರು ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾಯಿದ್ರು. ಈ ಶಾಪಲ್ಲಿ ನಾವು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಲೈಕ್ ಫ್ರಿಡ್ಜ್ ಮ್ಯಾಗ್ನೆಟ್ ಆ್ಯಂಡ್ ಶೋ ಪೀಸ್. ಅದ್ರ ಜೊತೆ ನಾವು ಸಿಕ್ಕಿಂ ಬಂದಿರೋದ್ರಿಂದ ಪ್ರಯರ್ ಫ್ಲ್ಯಾಗ್, ಕಲರ್ ಫ್ಲ್ಯಾಗ್ಸ್ ಬರುತ್ತಲ್ಲ, ಸೊ ಕಾರಿಗೆ ಟೈ ಮಾಡೋದಕ್ಕೋಸ್ಕರ ಆ ಫ್ಲ್ಯಾಗ್ನ ಕೂಡ ತೊಗೊಂಡ್ವಿ. ಸ್ವಲ್ಪ ಶಾಪಿಂಗ್ ಮುಗಿಸಿ ಹಾಗೆ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಡಿನ್ನರ್ ಕೂಡ ಮುಗಿಸಿ ಇವಾಗ ನಾವು ನಮ್ಮ ರೂಮ್ಗೆ ಹೋಗೋ ಟೈಮ್ ಆಗಿದೆ. ಬಿಕಾಸ್ ನಾಳೆ ನಾವು ನಮ್ಮ ಡೇನ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾಳೆ ಹೋಗ್ತಾ ಇರೋ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಒಂಥರ ಮಸ್ಟ್ ವಿಸಿಟ್ ಪ್ಲೇಸ್ ಅದು. ಸೊ ನಾಳೆ ನಾವು ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಏನಿದು ವಿಡಿಯೋ ಮಧ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ನಿನ್ನೆ ವ್ಲಾಗ್ ಮತ್ತು ಇವತ್ತಿನ ವ್ಲಾಗ್ನ ನಾನು ಒಂದೇ ವೀಡಿಯೋಗೆ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಧ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳಬೇಕಾಯಿತು. ಇವತ್ತು ಡಿಸೆಂಬರ್ 26 ಆ್ಯಂಡ್ ಟೈಮ್ ಇವಾಗ 7:40 AM ಆಗಿದೆ. ಸೊ ಇಟ್ಸ್ ಎ ನ್ಯೂ ಡೇ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಯಾಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂದರೆ, ಇಯರ್ಲಿ ಒನ್ಸ್ ನಾವು ಒಂದು ಲಾಂಗ್ ವೆಕೇಷನ್ ಮಾಡ್ತೀವಿ. ಸೊ ನನಗೊಂದೊಂದು ಹ್ಯಾಬಿಟು, ಒನ್ ಡೇ ಇನ್ ಎ ವೆಕೇಷನ್ ಸೀರೆ ಉಟ್ಕೊಳ್ಬೇಕು ಅಂತ. ಸೊ ಈ ವೆಕೇಷನಲ್ಲಿ ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇದು ರೆಡಿ ಟು ವೇರ್ ಸ್ಯಾರಿ ನನಗೆ ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಕ್ತು. ಸೊ ನಿಮಗೂ ಬೇಕಂದರೆ ಕಮೆಂಟಲ್ಲಿ ಸ್ಯಾರಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ನಥುಲಾ ಪಾಸ್, ಇಂಡಿಯಾ ಆ್ಯಂಡ್ ಚೈನಾ ಬಾರ್ಡರ್. ಸೊ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ಆ ಪ್ಲೇಸಲ್ಲಿ. ಪ್ರೈವೇಟ್ ವೆಹಿಕಲ್ಸ್, ನಮ್ಮ ಓನ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಇಲ್ಲೇ ಲೋಕಲ್ ವೆಹಿಕಲ್ನ ಬುಕ್ ಮಾಡಿಕೊಂಡು ಪರ್ಮಿಟ್ ತೊಗೊಂಡು ನಾವಲ್ಲಿ ಹೋಗಬೇಕಾಗುತ್ತೆ. ಅದಕ್ಕೆ ಪಾಸ್ಪೋರ್ಟ್ ಕೂಡ ಬೇಕಾಗುತ್ತೆ ಆ ಪ್ಲೇಸ್ಗೆ ಹೋಗೋದಕ್ಕೆ. ನಾವು ಸ್ಟೇ ಮಾಡಿದ ಹೋಟೆಲ್ ಅವರೇ ನಮಗೆ ಹೆಲ್ಪ್ ಮಾಡಿದ್ರು ವೆಹಿಕಲ್ ಮತ್ತು ಪರ್ಮಿಟ್ ತೊಗೊಳೋದಕ್ಕೋಸ್ಕರ. ಸೊ ಓವರ್ ಆಲ್ ನಾವು 4 ಮೆಂಬರ್ಸ್ಗೆ 8,000 rupees ಪೇ ಮಾಡಿದ್ದೀವಿ, ಕಾರ್ ಪ್ಲಸ್ ಪರ್ಮಿಟ್. ನಾವಿದ್ದಿದ್ದ ಪ್ಲೇಸಿಂದ ನಥುಲಾ ಪಾಸ್ ಅರೌಂಡ್ 52 kilometers ಇತ್ತು. ಬಟ್ ಅಲ್ಲಿ ರೀಚ್ ಆಗೋಕ್ಕೆ 4 to 5 hours ಬೇಕಾಗುತ್ತೆ. ನೀವೇ ಥಿಂಕ್ ಮಾಡಿ, 50 kilometersಗೆ 4 to 5 hours ಅಂದರೆ ಎಷ್ಟು ಕ್ರೌಡ್ ಇದೆ ಆ್ಯಂಡ್ ರೋಡ್ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ. ಸೊ ಹಾಗಾಗಿ ಎಲ್ಲ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಇಲ್ಲೇ ಲೋಕಲ್ ವೆಹಿಕಲ್ಸ್ ಮತ್ತು ಇಲ್ಲಿ ಲೋಕಲ್ ಡ್ರೈವರ್ಸ್ನ ಅಷ್ಟೇ ಅಲೋ ಮಾಡೋದು ಡ್ರೈವ್ ಮಾಡೋದಕ್ಕೆ. ನಮಗೆ ಅರೌಂಡ್ 4 ಚೆಕ್ ಪೋಸ್ಟ್ ಸಿಕ್ತು. ನಾವು ಅಲ್ಲೆಲ್ಲ ಕಡೆನೂ ಪರ್ಮಿಟ್ ಕೊಟ್ರೇ ನಮಗೆ ಅಲೋ ಮಾಡೋದು, ಇಲ್ಲಾಂದರೆ ಅಲೋ ಮಾಡೋದಿಲ್ಲ. ನಾವು ಹೋಟೆಲಿಂದ ಹೊರಡುವಾಗ ಅರೌಂಡ್ 8:30 ಆಗಿತ್ತು. ಇವಾಗ ಆಲ್ರೆಡಿ ಟೈಮ್ 12 PM ಆಗಿದೆ. ಸೊ ಇಟ್ಸ್ ಎ ಲಂಚ್ ಬ್ರೇಕ್. ಇನ್ನೂ 2 hours ಡ್ರೈವ್ ಇದೆ. ನೀವೇ ಯೋಚನೆ ಮಾಡಿ, ಅರೌಂಡ್ 50+ kilometers ಬರೋದಕ್ಕೆ ಎಷ್ಟು ಅವರ್ ತೊಗೊಳ್ತಾ ಇದೆ ಅಂತ. ನಥುಲಾ ಪಾಸ್ ಅರೌಂಡ್ 14,140 feet ಅಬೋವ್ ಇದೆ. ಸೊ ತುಂಬಾ ಚಳಿ ಇರುತ್ತೆ. ನೀವೇನಾದರೂ ನಿಮ್ಮ ಓನ್ ಜಾಕೆಟ್ಸ್ನ ಕ್ಯಾರಿ ಮಾಡಿಲ್ಲ ಅಂದರೆ ನೀವು ಇಲ್ಲಿ ಲೋಕಲ್ ಶಾಪ್ಸಲ್ಲಿ ರೆಂಟ್ ಕೂಡ ಮಾಡ್ಬೋದು. ನಿಮಗಿಲ್ಲಿ ಗ್ರೀನ್ ಕಲರ್ ಏನು ಕಾಣಿಸ್ತಿದೆ ಅದೆಲ್ಲ ಆರ್ಮಿ ಕ್ಯಾಂಪ್. ಇದು ಇಂಡಿಯಾ ಆ್ಯಂಡ್ ಚೈನಾ ಬಾರ್ಡರ್ ಆಗಿರೋದ್ರಿಂದ ಫುಲ್ ಸೇಫ್ಟಿ ಆ್ಯಂಡ್ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಸೊ ಫೈನಲಿ ನಾವು ನಥುಲಾ ಪಾಸ್ನ ರೀಚ್ ಆದ್ವಿ ಅರೌಂಡ್ 2 PM. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಒಂದು ಫೋಟೋ ತೊಗೊಳಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ತುಂಬ ವೆಹಿಕಲ್ಸ್ ಕೂಡ ಬಂದಿದೆ. ಬಿಕಾಸ್ ಕಾಮನ್ ಪೀಪಲ್ಗೆ ಫ್ರಮ್ 8 AM to 4:30 PM ಅಷ್ಟೇ ಈ ಪ್ಲೇಸಲ್ಲಿ ಅಲೋ ಮಾಡೋದು. ಆಫ್ಟರ್ 4:30 ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಇದೇ ಟೈಮಿಂಗಲ್ಲಿ ಬರೋದ್ರಿಂದ ಕ್ರೌಡ್ ಜಾಸ್ತಿ ಇದೆ. ನಥುಲಾ ಪಾಸ್ ಇಂಡಿಯಾ ಆ್ಯಂಡ್ ಚೈನಾ ಬಾರ್ಡರ್ ಆಗಿರೋದ್ರಿಂದ ಆಲ್ರೆಡಿ ಫೋನಲ್ಲಿ ಟೈಮ್ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಇಂಡಿಯಾಗೂ ಚೈನಾಗೂ ಅರೌಂಡ್ 2.5 hours ಟೈಮ್ ಡಿಫ್ರೆನ್ಸ್ ಇದೆ. ಅದೇ ಫೋನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಥರ ಪ್ಲೇಸಸ್ಸಿಗೆ ಬಂದಾಗಲೇ ಗೊತ್ತಾಗೋದು ನಮ್ಮ ಸೋಲ್ಜರ್ಸ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಟು ಪ್ರೊಟೆಕ್ಟ್ ಆ ಕಂಟ್ರಿ. ನಿಜ, ಪೇಟ್ರಿಯಾಟಿಸಮ್ ಅನ್ನೋದು ಎಲ್ರಿಗೂ ಬರಲ್ಲ, ಅದು ಬ್ಲಡ್ಡಲ್ಲೇ ಬರಬೇಕು ಅಂತ ಹೇಳ್ತಾರೆ. ಅದು ಸುಳ್ಳಲ್ಲ. ಎಲ್ಲೋ 1 lakh ಅಲ್ಲಿ ಒಬ್ಬರು ಅಷ್ಟೇ ನಾನು ಸೋಲ್ಜರ್ ಆಗಬೇಕು ಅಂತ ಆಸೆ ಪಡೋದು. ಆ್ಯಂಡ್ ಫ್ಯಾಮಿಲಿ ವಿಲ್ ಸಪೋರ್ಟ್ ದೆಮ್. ಎಲ್ಲ ಫ್ಯಾಮಿಲೀಸ್ ಆಗಲಿ ಅಥವಾ ನಾವುಗಳಾಗಲಿ ನಮಗೆ ಆ ಸೋಲ್ಜರ್ಸ್ ಬಗ್ಗೆ ಒಂದು ಐಡಿಯಾನೂ ಇರಲ್ಲ, ನಾವು ಸೋಲ್ಜರ್ಸ್ ಆಗಬೇಕು ಅಂತಲೂ ಅಂದ್ಕೊಳ್ಳಲ್ಲ. ಈ ಥರ ಒಂದು ಪ್ಲೇಸಿಗೆ ಬಂದಾಗ ಅಷ್ಟೇ ನಾವು ರಿಯಲೈಸ್ ಆಗ್ತೀವಿ, ಓ ವಾವ್ ಅಂತ. ಬಟ್ ಇಲ್ಲಿಂದ ಹೋದ ತಕ್ಷಣ ಮತ್ತೆ ಮರ್ತೇ ಬಿಡ್ತೀವಿ. ಬಟ್ ಟ್ರೂಲಿ ಆ ಬ್ಲಡ್ಡಲ್ಲೇ ಬರಬೇಕು ಪೇಟ್ರಿಯಾಟಿಸಮ್ ಅನ್ನೋದು. ಬಿಕಾಸ್ ಅರೌಂಡ್ 4:30 5 PM ಆಗ್ತಿರೋ ಹಾಗೆ ತುಂಬ ಕತ್ಲಾಗುತ್ತೆ. ಲೈಕ್ ಅರೌಂಡ್ ಮಿಡ್ನೈಟ್ ಥರ ಕತ್ಲಾಗುತ್ತೆ. ತುಂಬ ಚಳಿ ಇರುತ್ತೆ. ಆ ಚಳಿಯಲ್ಲಿ ಪಾಪ ಇಲ್ಲಿ ತುಂಬ ಜನ ಸೋಲ್ಜರ್ಸ್ ಇದ್ದಾರೆ. ಈ ಥರ ಮಿಲ್ಟ್ರಿ ಕ್ಯಾಂಪಲ್ಲೆಲ್ಲ ಸ್ಟೇ ಮಾಡ್ತಿರ್ತಾರೆ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್. ನಿಜ, ಅವರೆಲ್ಲ ಹೇಗೆ ಸರ್ವೈವ್ ಮಾಡ್ತಾರೆ ಅನ್ನೋದೇ ಒಂಥರ ಶಾಕಿಂಗ್ ಮ್ಯಾಟರ್. This is India and China border. All I can do is pray the God to bless all the soldiers and their families with good health and good life. ಅಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗೋದು, ಟು ವಿಶ್ ದೆಮ್ ಗುಡ್. ಈ ಪ್ಲೇಸ್ 14,140 feet ಅಬೋವ್ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಕ್ಸಿಜನ್ ಬಾಟಲ್ಸ್ ಕೂಡ ಅವೈಲೇಬಲ್ ಇದೆ.
ಮುಂಚೆ ಈ ರೂಟಲ್ಲಿ ಬಿಡ್ತಾ ಇದ್ರು ಮೇಲ್ ಹೋಗೋದಕ್ಕೆ, ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಇವಾಗ ಬೇರೆ ಒಂದು ರೂಟ್ ಮಾಡಿದ್ದಾರೆ ಮೇಲ್ ಹೋಗೋದಕ್ಕೋಸ್ಕರ. ಸೊ ನಾವು ಆ ರೂಟಲ್ಲೇ ಮೇಲ್ ಹೋಗಿದ್ದು. ಅರೌಂಡ್ 30 to 40 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಹಾಗೆ ರಿಟರ್ನ್ ಬರ್ತಾ ಇದ್ವಿ. ಬಿಕಾಸ್ 4:35 PM ಇಲ್ಲಿ ತುಂಬ ಕತ್ಲಾಗುತ್ತೆ, ಬೇಗ ರಿಟರ್ನ್ ಹೋಗಬೇಕು. ಸೊ ಹಾಗಾಗಿ ನಾವು ರಿಟರ್ನ್ ಬಂದ್ವಿ. ನಾವು ನತುಲಾ ಪಾಸಿಂದ ರಿಟರ್ನ್ ಬರುವಾಗ ಇಲ್ಲೊಂದು ಬ್ಯೂಟಿಫುಲ್ ಆ್ಯಂಡ್ ಫೇಮಸ್ ಟೆಂಪಲ್ ಇದೆ. ಇಟ್ಸ್ ಕಾಲ್ಡ್ ಬಾಬಾ ಮಂದಿರ್. ಸೊ ಈ ಪ್ಲೇಸ್ನ ನತುಲಾ ಪಾಸಿಗೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಮಸ್ಟ್ ವಿಸಿಟ್ ಮಾಡ್ತಾರೆ. ಈ ಮಂದಿರ ಬಗ್ಗೆ ಒಂದು ಸ್ಟೋರಿ ಇದೆ. ಆ್ಯಕ್ಚುಲಿ ಸ್ಟೋರಿ ಅಂದರೆ ತಪ್ಪಾಗುತ್ತೆ ಅನಿಸುತ್ತೆ. ಇಲ್ಲಿನ ಎಲ್ಲ ಸೋಲ್ಜರ್ಸ್ ಮತ್ತು ಎಲ್ಲ ಲೋಕಲ್ ಪೀಪಲ್ ಆ ಇನ್ಸಿಡೆಂಟ್ನ ಬಿಲೀವ್ ಮಾಡ್ತಾರೆ ಇಟ್ಸ್ ಎ ಟ್ರೂ ಇನ್ಸಿಡೆಂಟ್ ಅಂತ. ಈ ಟೆಂಪಲ್ನ ಒಬ್ಬ ಸೋಲ್ಜರ್ಗೆ ಡೆಡಿಕೇಟೆಡ್ ಮಾಡಿದ್ದಾರೆ ನಂಬ್ತೀರಾ? ಹೌದು, ಈ ಬಾಬಾ ಮಂದಿರ್ನ ಬಾಬಾ ಹರ್ಭಜನ್ ಸಿಂಗ್ ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಇನ್ 1968 ಬಾಬಾ ಹರ್ಭಜನ್ ಸಿಂಗ್ ಅವರು ಅವ್ರ ಡ್ಯೂಟಿ ಮಾಡುವಾಗ ಅವ್ರದ್ದು ಡೆತ್ ಆಗುತ್ತೆ ನತುಲಾ ಪಾಸಲ್ಲಿ, ಅಂದರೆ ಇಂಡಿಯಾ ಆ್ಯಂಡ್ ಚೈನಾ ಬಾರ್ಡರಲ್ಲಿ. ಬಟ್ ಯಾರಿಗೂ ಗೊತ್ತಿರಲ್ಲ, 3 days ಆದ್ರೂ ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ಬಾಬಾ ಹರ್ಭಜನ್ ಸಿಂಗ್ ಅವರು ಮಿಸ್ ಆಗಿದ್ದಾರೆ ಅಂತಲೇ ತಿಳ್ಕೊತಾರೆ. ಆಫ್ಟರ್ 3 days ಬಾಬಾ ಹರ್ಭಜನ್ ಸಿಂಗ್ ಅವರು ಅವ್ರ ಫ್ರೆಂಡ್ ಕನ್ಸಲ್ಲಿ ಬಂದುಬಿಟ್ಟು ಹೇಳ್ತಾರೆ, ನಂದು ಡೆತ್ ಆಗಿದೆ ಆ್ಯಂಡ್ ನನ್ನ ಬಾಡಿ ನತುಲಾ ಪಾಸ್ ಹತ್ರ ಇದೆ ಅಂತ. ಆ್ಯಂಡ್ ಅವ್ರ ಫ್ರೆಂಡ್ ಮತ್ತು ಬೇರೆ ಎಲ್ಲ ಕೊಲೀಗ್ಸ್ ಹೋಗಿ ನೋಡಿದಾಗ ಅವ್ರ ಬಾಡಿ ಅಲ್ಲೇ ಸಿಗುತ್ತೆ. ಅವ್ರ ಬಾಡಿ ಸಿಕ್ಕಿ ಸ್ವಲ್ಪ ದಿನಕ್ಕೇ ಎಲ್ಲರೂ ಅವ್ರ ಸ್ಪಿರಿಟ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದು ಇಂಡಿಯಾ ಆ್ಯಂಡ್ ಚೈನಾ ಬಾರ್ಡರ್ ಆಗಿರೋದ್ರಿಂದ ಚೈನೀಸ್ ಸೋಲ್ಜರ್ಸ್ ಏನಾದರೂ ಇಂಡಿಯಾಗೆ ಬರೋಕ್ಕೆ ಟ್ರೈ ಮಾಡ್ತಿದ್ದೆ, ಇಲ್ಲ ಇಂಡಿಯಾ ಬಾರ್ಡರ್ನ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಬಾಬಾ ಹರ್ಭಜನ್ ಸಿಂಗ್ ಅವ್ರದ್ದು ಸ್ಪಿರಿಟ್ ಅವ್ರನ್ನ ಸ್ಟಾಪ್ ಮಾಡ್ತಾಯಿದ್ರು, ಅವ್ರನ್ನ ಹೊಡಿತಾ ಇತ್ತು. ಆ್ಯಂಡ್ ಚೈನಾ ಅವ್ರ ಸೋಲ್ಜರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಈ ಇನ್ಸಿಡೆಂಟ್ನ. ಸೊ ಅಲ್ಲಿಂದ ಎಲ್ಲರದು ಒಂದು ಬಿಲೀಫ್ ಅದು. ಈಗಲೂ ಕೂಡ ಬಾಬಾ ಹರ್ಭಜನ್ ಸಿಂಗ್ ಅವರು ಇಂಡಿಯಾನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನತುಲಾ ಪಾಸ್ ಹತ್ರ ಅಂತ. ಫ್ರಮ್ 1968 ಟು ಟಿಲ್ ಟುಡೇ ಅಂದರೆ 2025 ಈಗಲೂ ಕೂಡ ಬಾಬಾ ಹರ್ಭಜನ್ ಸಿಂಗ್ ಅವರಿಗೆ ಪ್ರಮೋಷನ್ ಕೊಡ್ತಾರೆ. ಎವ್ರಿ ಮಂತ್ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸರ್ಪ್ರೈಸಿಂಗ್ ಮ್ಯಾಟರ್ ಏನಂದರೆ ಇಂಡಿಯನ್ ಆರ್ಮಿ ಒಬ್ಬ ಸೋಲ್ಜರ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಅಷ್ಟು ಚೆನ್ನಾಗಿ ಬಾಬಾ ಹರ್ಭಜನ್ ಸಿಂಗ್ ಅವ್ರನ್ನೂ ನೋಡ್ಕೊತಾ ಇದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಗ್ರೀನ್ ಟೀ, ಲಂಚ್, ಡಿನ್ನರ್ ಪ್ರತಿಯೊಂದು ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಸೋಲ್ಜರ್ಸ್ ಎಲ್ಲರೂ ಮೀಟಿಂಗ್ ಮಾಡುವಾಗ ಮೀಟಿಂಗ್ ರೂಮಲ್ಲಿ ಒಂದು ಚೇರ್ನ ಖಾಲಿ ಇಟ್ಟಿರ್ತಾರೆ, ಬಿಕಾಸ್ ಅಲ್ಲಿ ಬಾಬಾ ಹರ್ಭಜನ್ ಸಿಂಗ್ದು ಸ್ಪಿರಿಟ್ ಇರುತ್ತೆ ಅಂತ. ಇದು ಇಲ್ಲಿನ ಬಿಲೀಫ್. ಅದ್ರ ಜೊತೆ ಬಾಬಾ ಹರ್ಭಜನ್ ಸಿಂಗ್ ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಬರೋ ಅಮೌಂಟಲ್ಲಿ ಎವ್ರಿ ಇಯರ್ ಅವ್ರ ಬರ್ಡೇ ದಿವಸ ಇಲ್ಲ ಅವ್ರದ್ದು ಡೆತ್ ಆ್ಯನಿವರ್ಸರಿ ಟೈಮಲ್ಲಿ ಇಲ್ಲಿರೋ ಎಲ್ಲ ಸೋಲ್ಜರ್ಸ್ ಮತ್ತು ಎಲ್ಲ ಟೂರಿಸ್ಟ್ ಪೀಪಲ್ಗೂ ಊಟ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಬಾಬಾ ಹರ್ಭಜನ್ ಸಿಂಗ್ ಅವ್ರನ್ನ ಗೋಸ್ಟ್ ಸೋಲ್ಜರ್ ಅಂತಲೇ ಕರೆಯೋದು. ಸೊ ಹಾಗಾಗಿ ಇಲ್ಲಿನ ಎಲ್ಲರದು ಬಿಲೀಫ್ ಅದು, ನಮ್ಮ ಇಂಡಿಯಾನ ನತುಲಾ ಪಾಸ್ ಹತ್ರ ನಿಂತ್ಕೊಂಡು ಬಾಬಾ ಹರ್ಭಜನ್ ಸಿಂಗ್ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೋಲ್ಜರ್ಸ್ ಅಂದ್ರೇ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು. ಗೋಸ್ಟ್ ಆರ್ ಗಾಡ್ ಎರಡನ್ನೂ ಅಂಥ ಗ್ರೇಟಾಗಿ ಅವರು ಬಿಲೀವ್ ಮಾಡಲ್ಲ. ಅಂಥದ್ರಲ್ಲಿ ಇಲ್ಲಿನೆಲ್ಲ ಸೋಲ್ಜರ್ಸು ಇದನ್ನು ಆಕ್ಸೆಪ್ಟ್ ಮಾಡಿ ಬಾಬಾ ಹರ್ಭಜನ್ ಸಿಂಗ್ ಅವ್ರದ್ದು ಸ್ಪಿರಿಟ್ ಇದೆ, ಹೌದು ಇಟ್ಸ್ ಪ್ರೊಟೆಕ್ಟಿಂಗ್ ಅಂತ ಅವ್ರನ್ನ ಆಕ್ಸೆಪ್ಟ್ ಮಾಡಿ ಎವ್ರಿ ಮಂತ್ ಅವ್ರಿಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂತಲೇ ಡೆಡಿಕೇಟೆಡ್ ಆಗಿ ಟೆಂಪಲ್ನ ಕಟ್ಸಿದ್ದಾರೆ. ಸೊ ಸೋಲ್ಜರ್ಸೇ ನಂಬುವಾಗ ನಮ್ಮದು ನಿಮ್ಮದು ಏನಿದೆ, ನಾವು ನಂಬಬೇಕಾಗುತ್ತೆ. ಸೊ ಬಾಬಾ ಹರ್ಭಜನ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತಲ್ವಾ. ಸೊ ಹಾಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ಸ್ವಲ್ಪ ದೂರ ಬಂದು ಇಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಲೌಡ್ಸ್ ಎಲ್ಲ ಇಷ್ಟು ಹತ್ರ ಅನ್ನಿಸ್ತಿದೆ, ಬಿಕಾಸ್ ವಿ ಆರ್ 14,000 feet ಅಬೋವ್. ಸೊ ಹಾಗೆ ಸ್ವಲ್ಪ ಮುಂದೆ ಹೋದರೆ ತೋಸ್ಮಂಗೋ ಲೇಕ್ ಅಂತ ಸಿಗುತ್ತೆ. ಇಲ್ಲಿ ನಾವು ಯಾಕ್ ರೈಡ್ ಮಾಡ್ಬೋದು, ಬಟ್ ಸ್ಟಿಲ್ ನಾವು ಯಾರೂ ಟ್ರೈ ಮಾಡಲಿಲ್ಲ ಯಾಕ್ ರೈಡ್ ಮಾಡೋದಕ್ಕೆ, ಬಿಕಾಸ್ ಕತ್ಲಾಗ್ತಾ ಇತ್ತು ಆ್ಯಂಡ್ ವಿ ರಿಯಲಿ ವಾಂಟೆಡ್ ಟು ಗೋ ಬ್ಯಾಕ್ ಅರ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕತ್ಲಾಗಿದೆ ಅಂತ, ಬಟ್ ಟೈಮ್ ಇನ್ನು 5 PM ಅಷ್ಟೇ. ನಾವು ಹೈ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ಬೇಗನೆ ಕೆಳಗಿಳಿದು ಸಿಟಿನ ಸೇರಬೇಕು. ಇಲ್ಲಾಂದರೆ ಇನ್ನು ಸ್ವಲ್ಪ 30 minutes ಎಕ್ಸ್ಟ್ರಾ ಆದ್ರೂ ಸ್ವಲ್ಪನೂ ರೋಡ್ ಕಾಣಿಸಲ್ಲ, ಡ್ರೈವಿಂಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಲೋಕಲ್ ಡ್ರೈವರ್ಸ್ ಕೂಡ ಆಫ್ಟರ್ 5 PM ಇಲ್ಲ 6 PM ಡ್ರೈವ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಅಷ್ಟು ಡೇಂಜರಸ್ ಇರುತ್ತೆ ಅಂತ ಹೇಳಿ. ಎನಿವೇ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲರೂ ನಮ್ಮ ವೀಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನಾಳೆ ನಾವು ಯಾವ ಹೊಸ ಪ್ಲೇಸ್ಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ತಿಳ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ವೇಟ್. ಟಿಲ್ ದೆನ್ ಯು ಕ್ಯಾನ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. See you in next video. Until then, take care. Bye-bye.